ಸ್ನೇಹಿತರೆ, 3 ಫ್ಲೋರಿನ ಮನೆಯನ್ನು ಯಾವ ರೀತಿ ಪ್ಲ್ಯಾನಿಂಗ್ ಮಾಡಿ ಕಟ್ಟಿದ್ದಾರೆ ಅಂತ ನೋಡ್ಕೊಂಡು ಬರೋಣ. ನೋಡಿ, ಮನೆಯ ಮುಂಭಾಗವನ್ನು ಯಾವ ರೀತಿ ಪ್ಲ್ಯಾನಿಂಗ್ ಮಾಡಿ ಕಟ್ಟಿದ್ದಾರೆ ಅಂತ. ಈ ಸೈಡ್ ಏಣಿ ಮೆಟ್ಲು ಇಟ್ಟಿದ್ದಾರೆ. ನೋಡಿ, 3 ವಿಂಡೋಸ್ನ ಇಟ್ಟು ಪ್ಲ್ಯಾನಿಂಗ್ ಮಾಡಿರುವಂತಹದ್ದು. ಮತ್ತು ಇಡೀ ಗೋಡೆ ಪೂರ್ತಿ ಟೈಲ್ಸ್ ಹಾಕಲಿಕ್ಕೆ ಪ್ಲ್ಯಾನಿಂಗ್ ಮಾಡಿರುವಂತಹದ್ದು. ನೋಡಿ, ಮನೆಯ ಮುಂಭಾಗ ಈ ರೀತಿ ಇದೆ. ಬೀಮ್ ಮತ್ತು ಪಿಲ್ಲರಿಂದ ಪ್ಲ್ಯಾನಿಂಗ್ ಮಾಡಿರುವಂತಹದ್ದು. ಹಾಗೆ ನೋಡಿ, ಫಸ್ಟ್ ಫ್ಲೋರ್ ಮತ್ತು ಸೆಕೆಂಡ್ ಫ್ಲೋರ್ ಎರಡೂ ಸೇಮ್ ಡಿಸೈನಲ್ಲಿ ಪ್ಲ್ಯಾನ್ ಮಾಡಿರುವಂತಹದ್ದು. ನೋಡಿ, ಫಸ್ಟ್ ಫ್ಲೋರ್ನ ಮುಂಭಾಗದಲ್ಲಿ ಯಾವ ರೀತಿ ಇದೆ ಅಂತ. ಈ ಕಡೆಯಿಂದ ಏಣಿ ಮೆಟ್ಲಿಗೆ ಹೋಗಲಿಕ್ಕೆ ಪ್ಲ್ಯಾನಿಂಗ್ ಮಾಡಿರುವಂತಹದ್ದು. ಬನ್ನಿ ಈಗ ಸೆಕೆಂಡ್ ಫ್ಲೋರ್ಗೆ ಹೋಗಿ ನೋಡೋಣ. ಹಾಗೆ ನೀವೇನಾದರೂ ಚಾನಲ್ಗೆ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡ್ತಾಯಿರಿ. ನೋಡಿ, ಸೆಕೆಂಡ್ ಫ್ಲೋರಿನ ಮುಂಭಾಗದಲ್ಲಿ ಯಾವ ರೀತಿ ಪ್ಲ್ಯಾನಿಂಗ್ ಇದೆ ಅಂತ. ಮುಂಭಾಗದಲ್ಲಿ ಎಲ್ ಶೇಪಲ್ಲಿ ಪ್ಲ್ಯಾನಿಂಗ್ ಮಾಡಿರುವಂತಹದ್ದು. ನೋಡಿ, ಪ್ರಧಾನ ಬಾಗಿಲಿಗೆ ಅಟ್ಯಾಚ್ ಆಗಿ ಸ್ಮಾಲ್ ವಿಂಡೋಸ್ನ ಇಟ್ಟಿದ್ದಾರೆ. ಹಾಗೆ ಈ ಕಡೆ ಕೂಡ 3 ಫೂಟಿನ ಒಂದು ವಿಂಡೋಸ್ ಪ್ಲ್ಯಾನಿಂಗ್ನ ಮಾಡಿದ್ದಾರೆ. ನೋಡಿ, ಕೆನಪಿ ಪೂರ್ತಿ ಯಾವ ರೀತಿ ಪ್ಲ್ಯಾನಿಂಗ್ ಇದೆ ಅಂತ ಬೀಮ್ ಹಾಕಿ ಪ್ಲ್ಯಾನಿಂಗ್ ಮಾಡಿರುವಂತಹದ್ದು. ತುಂಬ ಚೆನ್ನಾಗಿ ಪ್ಲ್ಯಾನ್ ಮಾಡಿದ್ದಾರೆ. ಹಾಗೆ ನೋಡಿ, ಎಲ್ ಶೇಪಲ್ಲಿ ಗೋಡೆಗೆ ಟೈಲ್ಸ್ ಹಾಕಲಿಕ್ಕೆ ಕೂಡ ಪ್ಲ್ಯಾನಿಂಗ್ ಮಾಡಿರುವಂತಹದ್ದು. ಕೆನಪಿ ವಿಶಾಲವಾಗಿದೆ. 14x14ರಲ್ಲಿ ಪ್ಲ್ಯಾನಿಂಗ್ ಮಾಡಿರುವಂತಹದ್ದು. ತುಂಬ ಚೆನ್ನಾಗಿದೆ. ನೋಡಿ, ಹಾಲ್ನಲ್ಲಿ ನೋಡಿ ಒಂದು ಗೋಡೆ ಪೂರ್ತಿ ಟೈಲ್ಸ್ ಹಾಕಲಿಕ್ಕೆ ಪ್ಲ್ಯಾನ್ ಮಾಡಿರುವಂತಹದ್ದು. ತುಂಬ ಟ್ರೆಡಿಷನಲ್ ಲುಕ್ ಕೊಡುವಂತಹದ್ದು. ಈ ಪ್ಲ್ಯಾನಿಂಗ್ ಅಂತೂ ತುಂಬ ಸೂಪರ್ ಆಗಿದೆ ಅಂತಲೇ ಹೇಳ್ಬೋದು. ಹಾಗೆ ನೋಡಿ, ಹಾಲ್ ನೋಡಿ ಯಾವ ರೀತಿ ಇದೆ ಪ್ಲ್ಯಾನಿಂಗ್ ಮಾಡಿದ್ದಾರೆ ಅಂತ. ಈ ರೀತಿ ಕಾಣ್ತಾ ಇದೆ. ನೋಡಿ, ಸೀಲಿಂಗ್ ನೋಡಿ PUP ಸೀಲಿಂಗಿಂದ ತುಂಬ ಸಿಂಪಲ್ಲಾಗಿ ಡಿಸೈನ್ ಮಾಡಿರುವಂಥದ್ದು. ಮತ್ತು ಗೋಡೆಗೆಲ್ಲ ಲಾಂಬಿ ಫಿನಿಶಿಂಗ್ ವರ್ಕ್ ಕೂಡ ನಡೀತಾ ಇದೆ. ಈ ಹಾಲಲ್ಲಿ ನೋಡಿ 4.5 ಫೂಟಿನ ಒಂದು ಕಬ್ಬಿಣದ ವಿಂಡೋನ ಇಟ್ಟಿದ್ದಾರೆ. ಹಾಗೆ ಈ ಕಡೆ 18 ಫೀಟ್ ಇದೆ, ಈ ಕಡೆ 14 ಫೀಟ್ ಇದೆ. ತುಂಬ ಚೆನ್ನಾಗಿ ಪ್ಲ್ಯಾನ್ ಮಾಡಿರುವಂಥದ್ದು. ನೋಡಿ, ಈಗ ಹಾಲ್ನಿಂದನೇ ಒಂದು ಬೆಡ್ರೂಮ್ಗೆ ಹೋಗಲಿಕ್ಕೆ ಪ್ಲ್ಯಾನ್ ಮಾಡಿದ್ದಾರೆ. ಇದು ಉದ್ದ 16 ಫೀಟ್ ಇದೆ, ಅಗಲ 12 ಫೀಟ್ ಇದೆ. ಹಾಗೆ ಇಲ್ಲಿ ನೋಡಿ ಒಂದು ಕಿಟಕಿನ ಕೂಡ ಇಟ್ಟಿದ್ದಾರೆ. ಈ ಕಡೆ 4 ಫೀಟಿನ ಒಂದು ಕಬ್ಬಿಣದ ವಿಂಡೋಸ್ ಕೂಡ ಇಟ್ಟಿದ್ದಾರೆ. ಹಾಗೆ ಸೀಲಿಂಗ್ ನೋಡಿ PUP ಇಂದ ಸಿಂಪಲ್ ಆಗಿ ಡಿಸೈನ್ ಮಾಡಿರುವಂತಹದ್ದು. ಇಲ್ಲೂ ಕೂಡ ಲಾಂಬಿ ಫಿನಿಶಿಂಗ್ ವರ್ಕ್ ಮಾಡಿದ್ದಾರೆ. ತುಂಬ ಚೆನ್ನಾಗಿ ಪ್ಲ್ಯಾನ್ ಮಾಡಿದ್ದಾರೆ. ನೋಡಿ, ಈ ರೂಮಲ್ಲಿ ಒಂದು ರ್ಯಾಕ್ಸ್ ಕೂಡ ಇಟ್ಟಿದ್ದಾರೆ. ಹಾಗೆ ನೋಡಿ, ಈ ರೂಮಲ್ಲೇ ಅಟ್ಯಾಚ್ ಆಗಿ ಒಂದು ವಾಶ್ರೂಮನ್ನು ಇಟ್ಟಿದ್ದಾರೆ. ಇದು ವಾಶ್ರೂಮ್ನ ಉದ್ದ 8 ಫೀಟ್, ಅಗಲ 4 ಫೀಟ್ ಇದೆ. ಹಾಗೆ ಕಿಟಕಿ ಅಂತೂ ಇಟ್ಟಿದ್ರಿಂದ ತುಂಬ ಚೆನ್ನಾಗಿ ಬೆಳಕು ಮತ್ತು ಗಾಳಿ ಬರ್ತಾ ಇದೆ. ನೋಡಿ, ವಾಟರ್ ಪೈಪ್ ಎಲ್ಲ ಕನ್ಸಿಲ್ಡ್ ಮಾಡಿದ್ದಾರೆ. ಹಾಗೆ ಇಡೀ ಗೋಡೆ ಪೂರ್ತಿ ಟೈಲ್ಸ್ ಹಾಕಲಿಕ್ಕೆ ಪ್ಲ್ಯಾನ್ ಮಾಡಿರುವಂತಹದ್ದು. ನೋಡಿ, ಹಾಲಿಂದ ಹೀಗೆ ಡೈನಿಂಗ್ ಹಾಲ್ಗೆ ಬಂದಿರುವಂತಹದ್ದು. ಈ ಡೈನಿಂಗ್ ಹಾಲ್ ನೋಡಿ 12x14ರಲ್ಲಿ ಪ್ಲ್ಯಾನ್ ಮಾಡಿರುವಂತಹದ್ದು. ತುಂಬ ಚೆನ್ನಾಗಿ ಪ್ಲ್ಯಾನ್ ಮಾಡಿದ್ದಾರೆ. ನೋಡಿ, ಸೀಲಿಂಗ್ ನೋಡಿ PUP ಸೀಲಿಂಗ್ ಯಾವ ರೀತಿ ಡಿಸೈನ್ ಮಾಡಿದ್ದಾರೆ ಅಂತ. ಹಾಗೆ ನೋಡಿ, ಡೈನಿಂಗ್ ಹಾಲಿಂದ ಕಿಚನ್ಗೆ ಹೋಗಲಿಕ್ಕೆ ಪ್ಲ್ಯಾನ್ ಮಾಡಿರುವಂಥದ್ದು. ಇದು 12x10ರಲ್ಲಿ ಪ್ಲ್ಯಾನ್ ಮಾಡಿರುವಂಥದ್ದು. ನೋಡಿ, 7 ಫೀಟ್ ಹೈಟ್ನಷ್ಟು ಟೈಲ್ಸ್ ಹಾಕಲಿಕ್ಕೆ ಪ್ಲ್ಯಾನ್ ಕೂಡ ಮಾಡಿದ್ದಾರೆ. ಹಾಗೆ ಒಂದು ವಿಂಡೋ ಇಟ್ಟಿದ್ದಾರೆ ಮತ್ತು ಮೇಲ್ಗಡೆ ರ್ಯಾಕ್ಸ್ ಕೂಡ ಇಟ್ಟಿದ್ದಾರೆ. ಹಾಗೆ ಇದಕ್ಕೆ ಅಟ್ಯಾಚ್ ಆಗಿ 12 ಫೀಟ್ ಉದ್ದ ಮತ್ತು 4 ಫೀಟ್ ಅಗಲದಲ್ಲಿ ವಾಷಿಂಗ್ ಮಷಿನ್ ಮತ್ತು ಪಾತ್ರೆ ತೊಳೆಯಲು ಪ್ಲ್ಯಾನನ್ನು ಮಾಡಿರುವಂತಹದ್ದು. ಇಲ್ಲಿ ತುಂಬ ದೊಡ್ಡದಾದ ಕಿಟಕಿಯನ್ನು ಇಟ್ಟಿದ್ದರಿಂದ ತುಂಬ ಚೆನ್ನಾಗಿ ಬೆಳಕು ಬರ್ತಾ ಇದೆ. ನೋಡಿ, ಇಲ್ಲಿ 4 ಫೀಟ್ನಷ್ಟು ಹೈಟ್ಗೆ ಟೈಲ್ಸ್ ಹಾಕಲಿಕ್ಕೂ ಕೂಡ ಪ್ಲ್ಯಾನನ್ನು ಮಾಡಿರುವಂತಹದ್ದು. ಬನ್ನಿ ಈಗ ಡೈನಿಂಗ್ ಹಾಲಿಂದ 2 ಬೆಡ್ರೂಮ್ ಮತ್ತು ವಾಶ್ರೂಮ್ಗೆ ಹೋಗಲಿಕ್ಕೆ ಪ್ಲ್ಯಾನ್ ಕೂಡ ಮಾಡಿದ್ದಾರೆ. ನೋಡಿ ಯಾವ ರೀತಿ ಪ್ಲ್ಯಾನ್ ಮಾಡಿದ್ದಾರೆ ಅಂತ. ಈ ರೂಮ್ ನೋಡಿ 12x12ರಲ್ಲಿ ಪ್ಲ್ಯಾನ್ ಮಾಡಿದ್ದಾರೆ. ಹಾಗೆ ನೋಡಿ ಗೋಡೆ ಪೂರ್ತಿ ಲಾಂಬಿಯಿಂದ ಫಿನಿಶಿಂಗ್ ವರ್ಕ್ ಕೂಡ ಮಾಡ್ತಾ ಇದ್ದಾರೆ. ಹಾಗೆ ಇದಕ್ಕೂ ಕೂಡ 4 ಫೀಟ್ನ ಒಂದು ಕಬ್ಬಿಣದ ಕಿಟಕಿಯನ್ನು ಇಟ್ಟಿರುವಂಥದ್ದು. ತುಂಬ ಚೆನ್ನಾಗಿ ಪ್ಲ್ಯಾನ್ ಮಾಡಿದ್ದಾರೆ. ಹಾಗೆ ಇಲ್ಲಿ ವಾಶ್ರೂಮ್ ಮೇಲ್ಗಡೆ ಸ್ಟೋರೇಜ್ ಮಾಡಲಿಕ್ಕೆ ಗ್ಯಾಪನ್ನು ಇಟ್ಟಿರುವಂತಹದ್ದು. ತುಂಬ ಚೆನ್ನಾಗಿ ಪ್ಲ್ಯಾನ್ ಮಾಡಿದ್ದಾರೆ. 2 ಬೆಡ್ರೂಮ್ಗೆ ಸೇರಿ ಒಂದು ವಾಶ್ರೂಮನ್ನು ಇಟ್ಟಿರುವಂತಹದ್ದು. ತುಂಬ ಚೆನ್ನಾಗಿದೆ. ಹಾಗೆ ವಾಶ್ರೂಮಲ್ಲಿ ಕಿಟಕಿಯನ್ನು ಅಂತೂ ಇಡಲೇಬೇಕು. ನೋಡಿ, ಈ ರೂಮ್ ಕೂಡ 12x12ರಲ್ಲೇ ಪ್ಲ್ಯಾನ್ ಮಾಡಿರುವಂಥದ್ದು. ಇದಕ್ಕೆ 2 ಗೋಡೆಗೂ 2 ವಿಂಡೋಸ್ನ ಇಟ್ಟಿದ್ದಾರೆ. 2 ಕಿಟಕಿನೂ 4 ಫೀಟ್ನ ಉದ್ದದ್ದು. ಹಾಗೆ ಏರ್ ಬ್ಲಾಕ್ ಕೂಡ ಇಟ್ಟಿದ್ದಾರೆ. ನೋಡಿ, ಇಲ್ಲಿ ಸ್ಟೋರೇಜ್ ಮಾಡಲಿಕ್ಕೆ ಈ ಕಡೆಯಿಂದ ಕೂಡ ಗ್ಯಾಪ್ ಇಟ್ಟಿರುವಂಥದ್ದು. ಈಗ 3ನೇ ಫ್ಲೋರ್ಗೆ ಹೋಗಿ ನೋಡ್ಕೊಂಡು ಬರೋಣ ಯಾವ ರೀತಿ ಪ್ಲ್ಯಾನ್ ಮಾಡಿದ್ದಾರೆ ಅಂತ. ನೋಡಿ, 3ನೇ ಫ್ಲೋರಲ್ಲಿ ಬಾಡಿಗೆ ಕೊಡಲಿಕ್ಕೆ ಪ್ಲ್ಯಾನನ್ನು ಮಾಡಿರುವಂಥದ್ದು. ತುಂಬ ಸಿಂಪಲ್ಲಾಗಿ ಪ್ಲ್ಯಾನ್ ಮಾಡಿದ್ದಾರೆ. ಮುಂಭಾಗದಲ್ಲಿ ನೋಡಿ ಟೈಲ್ಸ್ ಹಾಕಲಿಕ್ಕೆ ಪ್ಲ್ಯಾನ್ ಮಾಡಿರುವಂಥದ್ದು.
ಹಾಗೆ ಇದು ನೋಡಿ 14x10ರಲ್ಲಿ ಕೆನಪಿ ಪ್ಲ್ಯಾನಿಂಗ್ ಮಾಡಿದ್ದಾರೆ. ನೋಡಿ ರೂಮ್ ನೋಡಿ 12x10ರಲ್ಲಿ ಪ್ಲ್ಯಾನಿಂಗ್ ಮಾಡಿರುವಂಥದ್ದು ತುಂಬ ಸಿಂಪಲ್ ಆಗಿದೆ. ಸಿಂಪಲ್ ಆಗಿರುವಂತಹ ಕಬ್ಬಿಣದ ಕಿಟಕಿಯನ್ನು ಕೂಡ ಇಟ್ಟಿದ್ದಾರೆ. ಈ ರೂಮ್ ಕೂಡ ಹಾಲಿಂದ ರೂಮ್ಗೆ ಹೋಗಲಿಕ್ಕೆ ಪ್ಲ್ಯಾನ್ ಮಾಡಿದ್ದಾರೆ. ಈ ರೂಮ್ ಕೂಡ 12x10ರಲ್ಲೇ ಪ್ಲ್ಯಾನ್ ಮಾಡಿರುವಂಥದ್ದು. ಇದು ಬಾಡಿಗೆ ಕೊಡುವುದರಿಂದ ಸಿಮೆಂಟ್ ಪ್ಲಾಸ್ಟರಿಂಗಲ್ಲೇ ಇಟ್ಟಿದ್ದಾರೆ. ಏನು ಲಾಂಬಿ ವರ್ಕ್ ಏನು ಮಾಡಿಲ್ಲ ಈ ರೂಮ್ಗೆ. ನೋಡಿ ಈಗ ಹಾಲ್ನಿಂದನೇ ಕಿಚನ್ಗೆ ಹೋಗೋ ಥರ ಪ್ಲ್ಯಾನಿಂಗ್ ಕೂಡ ಮಾಡಿದ್ದಾರೆ. ಇದು ನೋಡಿ 12x14ರಲ್ಲಿ ಪ್ಲ್ಯಾನ್ ಮಾಡಿರುವಂಥದ್ದು. ಅದರಲ್ಲೇ ಅಟ್ಯಾಚ್ ವಾಶ್ರೂಮ್ ಕೂಡ ಮಾಡಿದ್ದಾರೆ. ನೋಡಿ ಇದಕ್ಕೂ ಈ ಕಿಚನ್ಗೂ ಕೂಡ 7 ಫೀಟ್ ಹೈಟ್ನಷ್ಟು ಟೈಲ್ಸ್ ಹಾಕಲಿಕ್ಕೆ ಕೂಡ ಪ್ಲ್ಯಾನಿಂಗ್ ಮಾಡಿರುವಂಥದ್ದು. ಇಲ್ಲಿ ಬೇಸಿನ್ ಇಡುವಂಥದ್ದು. ಈ ಕಡೆ ಬಂದರೆ ಇನ್ನೊಂದು ಬಾಡಿಗೆ ರೂಮ್ಗೆ ಹೋಗಲಿಕ್ಕೆ ಪ್ಲ್ಯಾನ್ ಮಾಡಿದ್ದಾರೆ. ನೋಡಿ ಈ ಹಾಲ್ ನೋಡಿ 14x14ರಲ್ಲೇ ಪ್ಲ್ಯಾನ್ ಮಾಡಿರುವಂಥದ್ದು. ಇಲ್ಲೂ ಕೂಡ ಸಿಂಪಲ್ಲಾಗೆ ಒಂದು ಕಿಟಕಿಯನ್ನು ಇಟ್ಟು ಹಾಲಲ್ಲಿ ಪೂರ್ತಿ ಲಾಂಬಿ ವರ್ಕನ್ನು ಮಾಡ್ತಾ ಇದ್ದಾರೆ. ಹಾಲ್ನಿಂದನೇ ರೂಮ್ಗೆ ಹೋಗಲಿಕ್ಕೆ ಪ್ಲ್ಯಾನನ್ನು ಮಾಡಿರುವಂಥದ್ದು. ಇದು ಕೂಡ 14x12ರಲ್ಲಿ ಪ್ಲ್ಯಾನ್ ಮಾಡಿರುವಂಥದ್ದು. ಇಲ್ಲಿ ಕೂಡ 2 ವಿಂಡೋಸ್ನ ಇಟ್ಟಿದ್ದಾರೆ. ನೋಡಿ ಈ ರೂಮ್ಗಳು ಕೂಡ ಬಾಡಿಗೆಗೆ ಕೊಡುವುದರಿಂದ ತುಂಬ ಸಿಂಪಲ್ ಆಗಿ ಕಿಟಕಿ ಪ್ಲ್ಯಾನಿಂಗ್ ಕೂಡ ಮಾಡಿದ್ದಾರೆ. ನೋಡಿ ಇದು ಹಾಲ್ನಿಂದ ಕಿಚನ್ಗೆ ಬರೋ ಥರ ಪ್ಲ್ಯಾನ್ ಮಾಡಿದ್ದಾರೆ. ನೋಡಿ ಇದು ಕೂಡ 14x12ರಲ್ಲೇ ಪ್ಲ್ಯಾನ್ ಮಾಡಿರುವಂಥದ್ದು. ಮತ್ತು ಇದಕ್ಕೆ ಅಟ್ಯಾಚ್ ಆಗಿ ವಾಶ್ರೂಮ್ ಮಾಡಿದ್ದಾರೆ. ನೋಡಿ ಇದಕ್ಕೂ ಕೂಡ ಈ 7 ಫೀಟ್ನಷ್ಟು ಹೈಟ್ನಷ್ಟು ಟೈಲ್ಸ್ ಹಾಕಲಿಕ್ಕೂ ಕೂಡ ಪ್ಲ್ಯಾನ್ ಮಾಡಿದ್ದಾರೆ. ನೋಡಿ ಇದು ವಾಶ್ರೂಮಲ್ಲಿ ಕೂಡ ವಿಂಡೋನ ಇಟ್ಟಿದ್ದಾರೆ, ತುಂಬ ಬೆಳಕು ಮತ್ತು ಗಾಳಿ ಬರಲಿ ಅಂತ. ನೋಡಿ ಇದು ಕೂಡ 12x10ರಲ್ಲಿ ಈ ರೂಮ್ ಕೂಡ ಪ್ಲ್ಯಾನ್ ಮಾಡಿದ್ದಾರೆ. ನೋಡಿ 2 ವಿಂಡೋಸ್ಗೆ ಪ್ಲ್ಯಾನಿಂಗ್ ಮಾಡಿರುವಂಥದ್ದು. ತುಂಬ ಚೆನ್ನಾಗಿ ಸಿಂಪಲ್ಲಾಗಿ ಪ್ಲ್ಯಾನ್ ಮಾಡಿದ್ದಾರೆ. ನೋಡಿ ಈ ರೂಮಲ್ಲಿ ಒಂದು ರ್ಯಾಕ್ಸನ್ನು ಕೂಡ ಇಟ್ಟಿದ್ದರಿಂದ ಸಾಮಾನುಗಳನ್ನು ಇಡೋದಕ್ಕೆ ಪ್ಲ್ಯಾನನ್ನು ಮಾಡಿರುವಂಥದ್ದು. ಹಾಗೆ ನೀವೇನಾದರೂ ಈ ಥರ ಮನೆಯನ್ನು ಕಟ್ಟಬೇಕು ಅಂತಂದರೆ ಈ ವಿಡಿಯೋ ನೋಡಿ ತುಂಬ ಹೆಲ್ಪ್ ಆಗುತ್ತೆ. ಮತ್ತು ಈ ಮನೆಯ ಪ್ಲ್ಯಾನಿಂಗಿಂದ ಕೂಡ ನೀವು ನಿಮ್ಮ ಮನೆಯ ಪ್ಲ್ಯಾನಿಂಗ್ ಕೂಡ ಮಾಡ್ಕೊಳ್ಬೋದು. ತುಂಬ ಚೆನ್ನಾಗಿ ಕಾಣುತ್ತೆ. ಎಲ್ಲರಿಗೂ ಧನ್ಯವಾದಗಳು.